ತಮ್ಮನೇಲಲ್ಲಿ ಹಾಕಿರೋ ಹಾಗೆ 365 ದಿನ ಆದ್ರೂ 4000 ವಾಚ್ ಅವರ್ ಯಾಕೆ ಕಂಪ್ಲೀಟ್ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಜನ ನನಗೆ ಮೆಸೇಜ್ ಮಾಡ್ತಾಯಿದ್ರು, ಲೈವಲ್ಲಾಗಲಿ ಮತ್ತು ವಿಡಿಯೋದಲ್ಲಾಗಲಿ, ನಂದು 365 ದಿನ ಮುಗಿಯೋಕೆ ಬಂತು, ಇನ್ನೂ 4000 ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ, ಇದಕ್ಕೆ ಏನು ಮಾಡಬೇಕು, ಮತ್ತು 365 ದಿನ ಮುಗಿದೋದ್ಮೇಲೆ ಯೂಟ್ಯೂಬು ನಮ್ಮ ಚಾನಲ್ನ ಡಿಲೀಟ್ ಮಾಡುತ್ತಾ, ಮತ್ತು ನಮ್ಮದು ಮಾನವ ಮುಂದಕ್ಕೆ ಆಗುತ್ತಾ ಇಲ್ವಾ ಅಂತ ಕೇಳಿದರು. ಅದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಆಮೇಲೆ ನಮ್ಮ ಗ್ರಾಫ್ನ ನಾವು ನೋಡೋದ್ರ ಮುಖಾಂತರ, ಒಂದು 1 ಇಯರ್ದು ಗ್ರಾಫ್ ನೋಡೋದ್ರ ಮುಖಾಂತರ ಹೇಗೆ ನಮ್ಮದು ಇಲ್ಲಿಂದ ಇಲ್ಲಿವರೆಗೆ ನಾವು ಟಾರ್ಗೆಟ್ ಇಟ್ಕೋಬೇಕು, ನಮ್ಮದು ಎಲ್ಲಿಂದ ಶುರುವಾಗಿದೆ, ಯಾವ ತಿಂಗಳಿಂದ ಶುರುವಾಗಿದೆ, ಯಾವ ತಿಂಗಳಿಗೆ ಕೊನೆಗೊಳ್ಳುತ್ತೆ, ಅದನ್ನು ನಾವು ಆಮೇಲೆ ಲೆಕ್ಕಾಚಾರ ಮಾಡಿ ದಿನಕ್ಕೆ ನಾವು ಎಷ್ಟು ಗಂಟೆ ನಾವು ವಾಚ್ ಅವರ್ ತೊಗೋಬೇಕು, ಎಷ್ಟು ಗಂಟೆ ತಗೊಂಡ್ರೆ ನಮ್ಮದು 4000 ವಾಚ್ ಅವರ್ ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಇಲ್ಲಿಗೆ ಬರೋದಾದರೆ, ನಾನು ಈ ವಿಷಯವನ್ನು ತೆಗೆದಿರೋದು ಗೂಗಲಿಂದ. ಗೂಗಲ್ಲು ಹೇಳ್ತಾ ಇದೆ ಅಂದರೆ ಅದು 90% ಇಲ್ಲ 99% ನಿಜಾನೇ ಇರುತ್ತೆ. ಯಾಕಂದರೆ ಗೂಗಲ್ಲು ಯೂಟ್ಯೂಬ್ನ ಒಂದು ಓನರ್ ಇದ್ದ ಹಾಗೆ, ಯೂಟ್ಯೂಬು ಗೂಗಲ್ನ ಒಂದು ಸಂಸ್ಥೆ. ಹಾಗಾಗಿ ಅವ್ರು ಹೇಳೋದನ್ನು ನಾವು ನಿಜ ಅಂತ ನಂಬಬೇಕಾಗುತ್ತೆ. ಬೇರೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತಕ್ಕಂಥಗಳನ್ನ ಬಿಟ್ಟು ಇದನ್ನು ನಾವು ನಿಜ ಅಂತ ತಿಳ್ಕೋಬೇಕು. ಇಲ್ಲಿ ನೋಡಿ, ಮೊದಲು ಇಲ್ಲ, ಯೂಟ್ಯೂಬ್ನಲ್ಲಿ 4000 ವೀಕ್ಷಣಾ ಸಮಯವನ್ನು ಪೂರ್ಣಗೊಳಿಸಲು ಯಾವುದೇ ಮಿತಿಗಳಿಲ್ಲ, ಯಾವುದೇ ಲಿಮಿಟೇಷನ್ ಇಲ್ಲ. ನೀವು 4000 ವಾಚ್ ಅವರ್ನ ಕಂಪ್ಲೀಟ್ ಮಾಡಲೇಬೇಕು ಅನ್ನೋದೊಂದು. ಆದರೆ ಈ ಗುರಿಯನ್ನು ಸಾಧಿಸಲು 1 ವರ್ಷ ತೆಗೆದುಕೊಳ್ಳಬಹುದು. ಅಂದರೆ ನಿಮಗೆ ಒಂದು ಟಾರ್ಗೆಟನ್ನು ಕೊಟ್ಟಿದ್ದಾರೆ, ಲಿಮಿಟೇಷನ್ಸ್ ಅಲ್ಲ, ಟಾರ್ಗೆಟ್. 1 ವರ್ಷದಲ್ಲಿ ನೀವು ಪೂರೈಸಿದರೆ ನೀವು ಮಾನವ ಮಾಡ್ಕೊಳ್ಬೋದು. ಮಾನವ ಮಾಡ್ಕೊಳ್ಳೋಕೆ ಮಾತ್ರ ಈ 4000 ವಾಚ್ ಅವರ್ ಮಾಡ್ಕೋಬೇಕು ಅಂತ, ಓಕೆನಾ? ಅದು ಮಾಡಲಿಲ್ಲ ಅಂದರೆ ನಿಮ್ಮ ಚಾನಲ್ ಏನು ತೆಗೆದುಬಿಡಲ್ಲ, ಡಿಲೀಟ್ ಮಾಡಿಬಿಡಲ್ಲ, ಓಕೆ? ಮಾನವ ಮಾತ್ರ ಇದು 4000 ವಾಚ್ ಅವರು. ನೆಕ್ಸ್ಟ್ ಏನೇ ಆಪ್ಷನು, ವೀಕ್ಷಣೆಯ ಸಮಯವನ್ನು ನಿಮ್ಮ ಚಾನಲ್ನಾದ್ಯಂತ ವಿಂಗಡಿಸಲಾಗಿದೆ. ಹೌದು, ಪ್ರತಿಯೊಂದಕ್ಕೂ ಒಂದೊಂದು ವಾಚ್ ಅವರ್ನ ಇಟ್ಟಿದ್ದಾರೆ. ಶಾರ್ಟ್ಸ್ಗೆ ಬೇರೆ ವಾಚ್ ಅವರು, ಮತ್ತು ಲೈವ್ಗೆ ಬೇರೆ ವಾಚ್ ಅವರು, ಮತ್ತು ವೀಡಿಯೋಸ್ಗೆ ಬೇರೆ ವಾಚ್ ಅವರು, ಹಿಂಗೆ ಬೇರೆ ಬೇರೆ ವಾಚ್ ಅವರ್ನ ವಿಂಗಡಣೆ ಮಾಡಿದ್ದಾರೆ. 3ನೇದು, ನಿಮಗೆ ತಿಂಗಳಿಗೆ 20,000 ನಿಮಿಷಗಳ ವೀಕ್ಷಣಾ ಸಮಯ ಬೇಕಾಗುತ್ತದೆ. ಹೌದು, ನೀವು ವರ್ಷಕ್ಕೆ 4000 ಗಂಟೆಗಳ ವಾಚ್ ಅವರ್ ಮಾಡ್ಕೋಬೇಕು ಅಂತಂದರೆ ನೀವು ತಿಂಗಳಿಗೆ ಎಷ್ಟು ಮಾಡಬೇಕು ಅಂತ, 20,000 ನಿಮಿಷಗಳು. ಅಂದರೆ ದಿನಕ್ಕೆ ಎಷ್ಟಾಯಿತು ಅದನ್ನು ಲೆಕ್ಕಾಚಾರ ಮಾಡೋಣ ಬನ್ನಿ. ಇವಾಗ ಕ್ಯಾಲ್ಕುಲೇಟರ್ ಇದೆ, ಅಲ್ಲಿ ಹೋಗೋಣ. 20,000 ಅಂದರೆ 20,000 ನಿಮಿಷಗಳು ಹಾಕೊಬೇಕು. ಡಿವೈಡೆಡ್ ಬೈ 20,000 ನಿಮಿಷ ಅಂದರೆ ಅದನ್ನು ಗಂಟೆಗೆ ಮಾಡ್ಕೋಬೇಕಂದ್ರೆ ಡಿವೈಡೆಡ್ ಬೈ 60 ನಿಮಿಷ ಆಗ್ತದೆ. ನೋಡಿ, 333.33 ಗಂಟೆ. ಇಷ್ಟು ಗಂಟೆ ಬಂತು. ಇಷ್ಟು ಗಂಟೆನ ನೀವು ತಿಂಗಳಿಗೆ ಮಾಡಬೇಕು. ತಿಂಗಳಿಗೆ 333 ಗಂಟೆನ ಮಾಡಬೇಕು ನೀವು. ವರ್ಷಕ್ಕೆ 4000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಅಂದರೆ ತಿಂಗಳಿಗೆ 333 ಮಾಡಬೇಕು. ಇವಾಗ ಇದನ್ನು ಮುಂದುವರೆದು ತಿಂಗಳಿಗೆ 333 ಆದರೆ ದಿನಕ್ಕೆ ಎಷ್ಟು ಅದನ್ನು ನೋಡೋಣ ಬನ್ನಿ. ಮತ್ತೆ ಇದನ್ನು ಈಕ್ವಲ್ಸ್ ಪ್ರೆಸ್ ಮಾಡಿ 333 ಗಂಟೆ ಇದೆ ಅಲ್ವಾ, ಅದನ್ನು ಡಿವೈಡೆಡ್ ಬೈ 30 ದಿನಕ್ಕೆ ಅಂತ ಮಾಡ್ಕೋಣ. ಅವಾಗ ನೋಡಿ 11.1111 ಅಂದರೆ ನೀವು ಚಾನಲ್ ಶುರು ಮಾಡಿದಾಗಲಿಂದ, ಅಂದರೆ ಯಾವಾಗ ವೀಡಿಯೋಸ್ ಅಪ್ಲೋಡ್ ಮಾಡ್ತಾರೆ ಆವಾಗಿಂದ ದಿನ ನೀವು 11 ಗಂಟೆ ತಗೊತಾ ಹೋಗಬೇಕು. ಆವಾಗ ನಿಮ್ಮದು 365 ದಿನಕ್ಕೆ 4000 ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಸರಿನಾ? ಇದು ಅರ್ಥ ಆಯಿತು ಅನ್ಕೋತೀರಿ. ದಿನಕ್ಕೆ 11 ಗಂಟೆಗಳ ನಾವು ವಾಚ್ ಅವರ್ನ ಗಳಿಸ್ಕೋಬೇಕು 4000 ವಾಚ್ ಅವರ್ ಆಗೋಕ್ಕೆ. ಆಮೇಲೆ ನೋಡಿ, ಇನ್ನೊಂದು ಆಪ್ಷನ್ನು ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಮಾರ್ಕ್ ಕಾಣುತ್ತೋ ಇಲ್ಲ ಗೊತ್ತಿಲ್ಲ. ಶಾರ್ಟ್ ಫೀಡ್ನಲ್ಲಿ ಶಾರ್ಟ್ ವೀಕ್ಷಣೆಗಳಿಂದ ಸಾರ್ವಜನಿಕ ವೀಕ್ಷಣೆ ಸಮಯಗಳು ಏನು ಶಾರ್ಟಿಂದ ಏನು ಬರುತ್ತೆ ಅದು ವಾಚ್ ಅವರು 4000 ಸಾರ್ವಜನಿಕ ವೀಕ್ಷಣೆ ಗಂಟೆಗಳಿಗೆ ಮಿತಿಗೆ ಪರಿಗಣಿಸುವುದಿಲ್ಲ. ಇದು ನೋಡಿದ್ರೆ ಇದು ಕನ್ಫರ್ಮೇಷನ್. ಇವ್ರು ಹೇಳೋದಲ್ಲ, ಅದೇ ಹೇಳ್ತಾ ಇದೆ. ಶಾರ್ಟಿಂದ ಬರ್ತಕ್ಕಂಥ ವಾಚ್ ಅವರು ಮೇನ್ ವಾಚ್ ಅವರ್ 4000ಕ್ಕೆ ಅದು ಕೌಂಟ್ ಆಗೋದಿಲ್ಲ. ಮುಗೀತಾ? ಇಲ್ಲಿ ನೋಡಿ, ಪಾಲುದಾರ ಪ್ರೋಗ್ರಾಮಿಂದ ಯೂಟ್ಯೂಬ್ ಸ್ವಯಂಚಾಲಿತವಾಗಿ ನಿಮ್ಮನ್ನು ತೆಗೆದು ಹಾಕುವುದಿಲ್ಲ. ಅಂದರೆ ಈಗ ನೀವೇನೋ ವಾಚ್ ಅವರ್ ಕಂಪ್ಲೀಟ್ 365 ದಿನದಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂದ್ಕೊಳ್ಳಿ, ಆವಾಗ ನಿಮ್ಮನ್ನು ಯೂಟ್ಯೂಬ್ ತೆಗೆದುಹಾಕೋದಿಲ್ಲ. ಆಮೇಲೆ 2 ತಿಂಗಳು ಟೈಮ್ ಕೊಡ್ತಾರೆ. 2 ತಿಂಗಳು ಕಂಪ್ಲೀಟ್ ಮಾಡಲಿಲ್ಲ ಅಂತ ತೆಗೆದುಬಿಡ್ತಾರೆ. ಇಲ್ಲ, ನೀವು ಎಲ್ಲಿವರೆಗೆ ಆ್ಯಕ್ಟಿವ್ ಇರ್ತೀರಿ ಅಲ್ಲಿ ತನಕ ನಿಮ್ಮದು ಯೂಟ್ಯೂಬು ನಿಮ್ಮನ್ನು ತೆಗೆಯೋದಿಲ್ಲ. ಒಂದು ಚಾನಲ್ ಅದೇ ರೀತಿ ಇರ್ತದೆ, ಬಟ್ ನಿಮಗೆ ಮಾನವ ಆಗಲ್ಲ ಅಷ್ಟೇ. ನಿಮ್ಮ ಚಾನಲ್ ಹಾಗೇ ಇರುತ್ತೆ. ನೀವು ಯಾವಾಗ 365 ದಿನ ಕ್ರಾಸಾಗಿ ಹೋಗ್ತಾ ಇರ್ತೀರಿ, ಹಿಂದೆ ಏನು ಮಾಡಿರ್ತೀರಿ, 1 ವರ್ಷದ ಹಿಂದೆ 365 ದಿನ ಯಾವಾಗ ಶುರು ಮಾಡಿರ್ತೀರಿ ನೀವು, ಇಲ್ಲಿ ಒಂದು ದಿನ ಎಕ್ಸ್ಟ್ರಾ ಹೋಯ್ತು ಅಂದರೆ 366 ದಿನ ಹೋಯ್ತು ಅಂದರೆ ಹಿಂದ್ಗಡೆ ಒಂದು ದಿನ ನೀವು ಯಾವಾಗ ಮೊದಲನೇ ದಿನ ಶುರು ಮಾಡಿರ್ತೀರಿ ಅದು ಮೈನಸ್ ಆಗುತ್ತೆ. ಅವತ್ತು ನೀವು 10 ಅವರ್ ಮಾಡಿದ್ರು, 15 ಅವರ್ ಮಾಡಿದ್ರು, ಇಲ್ಲ 20 ಅವರ್ ಮಾಡಿದ್ರು, ಒಂದು 50 ಅವರ್ ಮಾಡಿದ್ರು ಅವತ್ತು ಮೊದಲನೇ ದಿನದ್ದು ಒಂದು ದಿನ ಈ ಕಡೆ ಮುಂದೆ ಹೋಯ್ತು ಅಂದರೆ ಹಿಂದೆ ಅದು ಮೈನಸ್ ಆಗ್ತಾ ಹೋಗ್ತದೆ. ಇಷ್ಟೇ ಆಗೋದು ಕತೆ. ಆವಾಗ ಇನ್ನೂ ಕಷ್ಟ ಆಗ್ತದೆ. ಆದಷ್ಟು 365 ದಿನದಲ್ಲಿ ಎಲ್ಲ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಆದಷ್ಟು ಬೇಗ ಎಲ್ಲರೂ ಅದನ್ನೇ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ವಿಚಾರಕ್ಕೆ ಬರೋದಾದರೆ, ಈಗ ನಾವು ಎಲ್ಲಿದ್ದೀವಿ, ಕರೆಂಟ್ ಸಿಚುಯೇಷನ್ ನಮ್ದು ಎಲ್ಲಿದೆ, ವಾಚ್ ಅವರ್ ನಮ್ಮದು ಎಲ್ಲಿಂದ ಸ್ಟಾರ್ಟ್ ಆಗಿದೆ, ನಾವು ಎಲ್ಲಿಂದ ಲೆಕ್ಕ ಇಟ್ಕೋಬೇಕು. ನಾನು ಚಾನಲ್ಲು 2023ರಲ್ಲಿ ಮಾಡಿದ್ದೀನಿ, ಆದರೆ ನಾನು ಆ್ಯಕ್ಟಿವ್ ಇರೋದು ಯಾವಾಗ 2024ರಿಂದ. ಹಂಗಾದ್ರೆ ನಂದು 1 ವರ್ಷ ಆಗೋಯ್ತಾ ಇಲ್ಲಿಗೆ?
ಆ ರೀತಿ ಏನಿಲ್ಲ. ಅದನ್ನು ನಾವು ಎಲ್ಲಿಂದ ಕೌಂಟ್ ಮಾಡ್ಕೋಬೇಕು, ಎಲ್ಲಿಂದ ಲೆಕ್ಕಾಚಾರ ಮಾಡಬೇಕು ಅಂತ ಈ ಮುಂದಿನ ಭಾಗದಲ್ಲಿ ಹೇಳ್ತೀನಿ ನೋಡಿ. ಈಗ ನಮ್ಮದು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದ್ದೀನಿ ನಾನು. ಇದು ಲ್ಯಾಂಡ್ಸ್ಕೇಪಲ್ಲಿದೆ, ಸೇಮ್ ಅದೇ ಆ್ಯಪು ಲ್ಯಾಂಡ್ಸ್ಕೇಪಲ್ಲಿ ನಾನು ಮಾಡ್ತಿದ್ದೀನಿ ವಿಡಿಯೋ ಆ ಥರ ಕಾಣಲಿ ಅಂತ. ಇಲ್ಲಿ ನೋಡಿ ವಾಚ್ ಟೈಮ್ ಅಂತ ಇದೆ, ಈ ಕಡೆ ನನ್ನ ಚಾನಲ್ ಕಾಣ್ತಾ ಇದೆ, ಕೆಳಗಡೆ ವ್ಯೂಸ್ ಅಂತ ಇದೆ, ಪಕ್ಕದಲ್ಲಿ ವಾಚ್ ಟೈಮ್ ಇದೆ. ವಾಚ್ ಟೈಮ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರಾ ಇಲ್ಲಿ ತೋರಿಸ್ತಾ ಇದೆ ನೋಡಿ, ವ್ಯೂಸ್ ಈ ಕಡೆ ಕಾಣ್ತು. ಈ ಕಡೆ ವಾಚ್ ಟೈಮ್ 4.7 ಅಂತ ತೋರಿಸ್ತಾ ಇದೆಯಲ್ಲ, ಇದು ಮೇನ್ ವಾಚ್ ಟೈಮ್ ಅಲ್ಲ, ಇದು ಶಾರ್ಟಿಂದ ಎಲ್ಲ ಮಿಕ್ಸ್ ಆಗಿ ಬಂದಿರತಕ್ಕಂಥದ್ದು, ಎಲ್ಲ ವೀಡಿಯೋಗಳದ್ದು ಮಿಕ್ಸು ವಾಚ್ ಟೈಮ್ ಇದು. ಈ ಕಡೆ ಸಬ್ಸ್ಕ್ರೈಬರ್ ತೋರಿಸ್ತಾ ಇದೆ. ಓಕೆ, ಇವಾಗ ವಾಚ್ ಟೈಮ್ ಮೇಲೆ ಕ್ಲಿಕ್ ಮಾಡೋಣ. ಮಾಡೋಣ, ಇಲ್ಲಿ ತೋರಿಸ್ತಾ ಇದೆ ನೋಡಿ ಗ್ರಾಫು. ನನ್ನ ಗ್ರಾಫ್ ಕೆಳಗಿಂದ ಮೇಲೋಗಿದೆ ಮತ್ತೆ ಡೌನ್ ಆಗಿದೆ. ಇವಾಗ 7 ದಿನದಿದೆ, 28 ದಿನದ ಮೇಲ್ಗಡೆ 90 ದಿನದಿದೆ, 365 ದಿನದಿದೆ. ನಾವೇನು ಮಾಡಬೇಕು, 365 ದಿನದ್ದು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ್ರೆ ಹಾಗೆ ಇಲ್ಲೆಲ್ಲ ತೋರಿಸ್ತಾ ಇದೆ ವೀಡಿಯೋಗಳನ್ನ. ಅದನ್ನು ಕೆಳಗಡೆ ಹಿಂಗೆ ಸ್ಕ್ರೋಲ್ ಮಾಡಿ ಕೆಳಗಡೆ ಬನ್ನಿ. ಕೆಳಗಡೆ ಬಂದರೆ ಇಲ್ಲಿ ನೋಡಿ ಗ್ರಾಫ್ ಕಾಣುತ್ತೆ, ಇಲ್ಲೊಂದು ಕಾಣ್ತಾ ಇದೆಯಾ? ಓಕೆ, ಇವಾಗ ನಿಮ್ಮ ಗ್ರಾಫು ಎಲ್ಲಿ ಸ್ಟ್ರೈಟ್ ಇದೆ ಅದನ್ನೆಲ್ಲ ಬಿಟ್ಟುಬಿಡಿ. ಆ ಟೈಮಲ್ಲಿ ಏನು ಮಾಡಿಲ್ಲ ಅಂತ ಅರ್ಥ. ನಾನು ಅಷ್ಟೇ ಆ ಟೈಮಲ್ಲಿ ಪೊಲೀಸ್ ಎಕ್ಸಾಮ್ ಓದ್ಕೋತಾ ಇದ್ದೆ, ಆ ಟೈಮಲ್ಲಿ ನಾನು ಏನು ಮಾಡಿಲ್ಲ, ಅದನ್ನು ಲೆಕ್ಕಕ್ಕೆ ತಗೋಬೇಡಿ. ಎಲ್ಲಿ ನಿಮ್ಮ ಗ್ರಾಫು ಸ್ವಲ್ಪ ಇಂಕ್ರೀಸ್ ಆಗಿದೆ ಅಲ್ಲಿಂದ ಲೆಕ್ಕ ತಗೊಳ್ಳಿ. ಇಂಕ್ರೀಸ್ ಆಗಿದೆ ಸ್ವಲ್ಪ ಆಗಿದ್ರೆ ಬಿಟ್ಬಿಡಿ, ತೊಂದರೆ ಇಲ್ಲ. ಎಲ್ಲಿ ನೋಡಿ ಹೈಯೆಸ್ಟ್ ಒಂದು ಪೀಕ್ ಲೆವೆಲ್ ಹೋಗ್ತಾ ಇದೆ ನೋಡಿ ಮೇಲ್ಗಡೆ, ಅಲ್ಲಿಂದ ಲೆಕ್ಕ ತಗೊಳ್ಳಿ. ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ, ಕಾಣ್ತಾ ಇದೆಯಾ? ಒಂದು ಚುಕ್ಕೆ ಕಾಣ್ತಾ ಇದೆಯಾ? ಇಲ್ಲಿ ಇದೊಂದು ಪ್ರಾಬ್ಲಮ್. ನೋಡಿ ಒಂದು ಕಾಣ್ತೀವಿ, ಡಾಟ್ ಕಾಣ್ತು, ಮೇಲ್ಗಡೆ ಒಂದು ಗೆರೆ ಕಾಣ್ತು. ಅಕ್ಟೋಬರ್ 11 ಅಂತಿದ್ರೆ ಅಕ್ಟೋಬರ್ 11 ಸ್ವಲ್ಪ ಹಿಂದೆ ಆಯಿತು, ಸ್ವಲ್ಪ ಮುಂದೆ ಹೋಗೋಣ. ಅಕ್ಟೋಬರ್ 17 ಬೇಡ, ನಂದು ಎಲ್ಲಿಂದ ಇಂಕ್ರೀಸ್ ಆಯಿತು? ಅಕ್ಟೋಬರ್ 20 ನೋಡಿ. ನಾನು ಆ್ಯಕ್ಟಿವ್ ಆಗಿರೋದು ಅಕ್ಟೋಬರ್ 20ರಿಂದ, ಅಲ್ಲಿಂದ ನನ್ನದೊಂದು ವಾಚ್ ಅವರು ಇಂಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ನನ್ನ ಟಾರ್ಗೆಟ್ ಶುರು ಎಲ್ಲಿಂದ? ಅಕ್ಟೋಬರ್ 20ನೇ ತಾರೀಕಿಂದ ನನ್ನ ಟಾರ್ಗೆಟ್ ಶುರು. ಇಲ್ಲಿಂದ ನಾನು ಅಕ್ಟೋಬರ್ 20, 2024ರಿಂದ ಮುಂದಿನ ವರ್ಷ 2025 ಅಕ್ಟೋಬರ್ 20ರವರೆಗೆ ನಂದು 360 ದಿನ ಕೌಂಟ್ ಮಾಡ್ಕೊತೀನಿ ನಾನು. ಇವಾಗ ನನ್ನ ಹಳೆ ಚಾನಲ್ ಯಾವಾಗ ಓಪನ್ ಆಯಿತೋ, ಯಾವಾಗ ಶುರು ಆಯಿತು ಅದೆಲ್ಲ ಲೆಕ್ಕ ಬೇಡ. ಇವಾಗ ಏನು ಮಾಡಬೇಕು, ನಿಮ್ಮ ಗ್ರಾಫ್ ಯಾವಾಗ ಇಂಕ್ರೀಸ್ ಆಗಿದೆ, ನೀವು ಯಾವಾಗಿಂದ ಆ್ಯಕ್ಟಿವ್ ಇದ್ದೀರಿ ಅಲ್ಲಿಂದ ಶುರು ಮಾಡಿ ಅಕ್ಟೋಬರ್ 20, 2024ರಿಂದ 2025 ಅಕ್ಟೋಬರ್ 20ರವರೆಗೆ ನನ್ನ ಟಾರ್ಗೆಟ್. ಅಲ್ಲಿವರೆಗೆ ನಾನು ಸುಮಾರು 12 ತಿಂಗಳು ಇದೆ. 12 ತಿಂಗಳಲ್ಲಿ ನಾನು ಎಷ್ಟು ಮಾಡಬೇಕು ಅಂತ ನಾನು ಲೆಕ್ಕಾಚಾರ ಮಾಡ್ಕೋಬೇಕು ಇವಾಗ. ಆಯಿತಾ? ಇದು ನಿಮ್ಗೆ ಅರ್ಥ ಆಯಿತು ಅನ್ಸುತ್ತೆ ಎಲ್ಲಿಂದ ನೀವು ಶುರು ಮಾಡಬೇಕು ಅಂತ. ನಿಮ್ಮ ಗ್ರಾಫ್ ಸ್ಟಾರ್ಟಿಂಗ್ ಎಲ್ಲಿ ಇನ್ಕ್ರೀಸ್ ಆಗಿದೆ ಅಲ್ಲಿಂದ ಮಾರ್ಕ್ ಮಾಡ್ಕೊಳ್ಳಿ, ಅಲ್ಲಿಂದ ಶುರು ಮಾಡ್ಕೊಳ್ಳಿ ನೀವು. ನಂದು ನೋಡಿ ಅಕ್ಟೋಬರ್ 20 ಇಲ್ಲಿಗೆ ಶುರು ಆಯಿತಾ? ಇವಾಗ ನಾನು ಡೈಲಿ ಎಷ್ಟು ಮಾಡಬೇಕು ಅನ್ನೋದನ್ನು ಲೆಕ್ಕಾಚಾರ ಮಾಡೋಣ ಇವಾಗ. ಈಗ ನನ್ನ ಚಾನಲ್ಗೆ ಬರೋದಾದರೆ ಈಗ ಎಷ್ಟು ತಿಂಗಳಾಗಿದೆ ನಂದು, ಇನ್ನು ಎಷ್ಟು ತಿಂಗಳು ಬ್ಯಾಲೆನ್ಸ್ ಇದೆ ನನಗೆ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಅನ್ನೋದು ಲೆಕ್ಕ ಹಾಕೋಣ. ನಾನು ಡೈಲಿ ಎಷ್ಟು ಅವರ್ ಮಾಡಿಕೊಂಡ್ರೆ ನನ್ನ ಟಾರ್ಗೆಟ್ ರೀಚ್ ಆಗ್ತೀನಿ ಅನ್ನೋದನ್ನು ಇವಾಗ ತಿಳ್ಕೊಳ್ಳೋಣ. ಓಕೆ, ನಂದು ಅಕ್ಟೋಬರ್ 20 ಅಂದರೆ ಇವಾಗ ನವೆಂಬರ್ ತಿಂಗಳು, ಅಕ್ಟೋಬರ್ ಬಿಟ್ಬಿಡಿ, ನವೆಂಬರ್ ತಿಂಗಳು 1 ತಿಂಗಳು ಮುಗಿಯಿತು. ಇನ್ನು ಉಳಿದಿರೋದು ಇನ್ನು ಕೇವಲ 11 ತಿಂಗಳು ಮಾತ್ರ. ಈ 11 ತಿಂಗಳಲ್ಲಿ ನಾನು ಡೈಲಿ ಎಷ್ಟು ಮಾಡಿದರೆ ನಿಮಗೆ ಇನ್ನೂ ಕಮ್ಮಿ ಸಿಗ್ಬೋದು, 7 ತಿಂಗಳು ಸಿಗ್ಬೋದು, 8 ತಿಂಗಳು ಸಿಗ್ಬೋದು. ನಾನು ಇವಾಗ 11 ತಿಂಗಳು ನನಗೆ ಉಳಿದಿರೋದ್ರಿಂದ 11 ತಿಂಗಳನ್ನ ಲೆಕ್ಕ ಮಾಡ್ತೀನಿ. ಇವಾಗ ಬನ್ನಿ ನೋಡೋಣ. ಈ ವಿಡಿಯೋ ಪಾರ್ಟಲ್ಲಿ ನಾವು ಈಗ ನಮ್ಮದು ಪ್ರೆಸೆಂಟ್ ಎಷ್ಟು ವಾಚ್ ಅವರ್ ಆಗಿದೆ, 4000 ವಾಚ್ ಅವರ್ ಆಗೋಕ್ಕೆ ನಾವು ಇನ್ನೂ ಎಷ್ಟು ವಾಚ್ ಅವರ್ ಮಾಡಬೇಕು, ನಮಗೆ ಇನ್ನೂ ಎಷ್ಟು ತಿಂಗಳು ಉಳಿದಿದೆ, ದಿನಕ್ಕೆ ಎಷ್ಟು ಗಂಟೆಗಳು ಮಾಡಿದ್ರೆ ನಾವು 4000 ವಾಚ್ ಅವರ್ನ ಅಚೀವ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದ್ದೀನಿ, ಇದನ್ನು ನಾನು ಮೊಬೈಲಲ್ಲೇ ಓಪನ್ ಮಾಡಿದ್ದೀನಿ, ಲ್ಯಾಂಡ್ಸ್ಕೇಪ್ ಇಟ್ಟಿದ್ದೀನಿ. ಅಂದರೆ ನಿಮ್ಮ ಸ್ಕ್ರೀನ್ ರೊಟೇಟ್ ಆಗಂಗೆ ಮಾಡ್ಕೊಳ್ಳಿ, ಈ ಥರ ಇಟ್ಟಿದ್ದೀನಿ. ಇಲ್ಲಿ ನೋಡಿ ಇಲ್ಲಿ ತೋರಿಸ್ತಾ ಇದೆ ನನ್ನ ಚಾನಲ್ಲು. ಲೆಫ್ಟ್ ಸೈಡ್ ವ್ಯೂಸ್ ಕಾಣ್ತಾ ಇದೆ, ರೈಟ್ ಸೈಡು ವಾಚ್ ಟೈಮ್ ಕಾಣಿಸ್ತಾ ಇದೆ. ಇದು ವಾಚ್ ಟೈಮ್, ಇದು ಒರಿಜಿನಲ್ ವಾಚ್ ಟೈಮ್ ಅಲ್ಲ, ಇದು ಮಾನೋಗೆ ಕೌಂಟ್ ಆಗೋಂಥ ವಾಚ್ ಟೈಮ್ ಅಲ್ಲ. 4.7K ಅಂತ ತೋರಿಸ್ತಾ ಇದೆಯಲ್ಲ, 4700 ಅಂತ. ಇದು ರೀಲ್ಸು ಮತ್ತು ವೀಡಿಯೋಸ್ ಎರಡು ಕೌಂಟ್ ಆಗಿ ಬಂದಿರೋದು, ಇದು ಮಾನೋಗೆ ಕೌಂಟ್ ಆಗಲ್ಲ. ನನಗೆ ಕೆಳಗಡೆ ಬಂದರೆ ಇಲ್ಲಿ ಕಾಣ್ತಾ ಇದೆ ನೋಡಿ, ಸಿಂಬಲ್ಲು ಕಾಣ್ತಾ ಇದೆಯಾ, ಅಂದರೆ $, ಸಿಂಬಲ್ಲು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ BKMA ಯೂಟ್ಯೂಬ್ ಪಾರ್ಟ್ನರ್ ಆಗಬೇಕು ಅಂದರೆ ನಿಮಗೆ ಎಲಿಜಿಬಲ್ ಇರಬೇಕು ಅಂದರೆ ಇಲ್ಲಿ ನೋಡಿ ಆಫ್ ಮಾನೋಗೆ 1,000 ಸಬ್ಸ್ಕ್ರೈಬರ್ ಇರಬೇಕು. 3,000 ವಾಚ್ ಅವರ್ ಕಂಪ್ಲೀಟ್ ಆದರೆ 3 ಮಿಲಿಯನ್ನು ಅಥವಾ 3,000 ವಾಚ್ ಅವರು ಇಲ್ಲ 3 ಮಿಲಿಯನ್ ವ್ಯೂಸ್ ಆದರೆ ಆಫ್ ಮಾನೋ ಆಗುತ್ತೆ. ನಾವು ಅದಕ್ಕೆ ಬೇಡ, ಆಫ್ ಮಾನೋಗೆ ಫುಲ್ ಮಾನೋ ನೋಡೋಣ. ಫುಲ್ ಮಾನೋಗೆ ಬಂದರೆ ಇಲ್ಲಿ ನೋಡಿ 4,000 ವಾಚ್ ಅವರು ಕಾಣ್ತಾ ಇದೆಯಾ, ಚುಕ್ಕೆ ಕಾಣ್ತಾ ಇದೆ ಅನಿಸುತ್ತೆ. 4,000 ವಾಚ್ ಅವರ್ಗೆ ನಂದು 619 ಆಗಿದೆ. 10 ಮಿಲಿಯನ್ ಆಗಬೇಕು, ಬರೀ ಇನ್ನೂ 1 ಮಿಲಿಯನ್ ಆಗಿದೆ. ಎರಡಲ್ಲಿ ಒಂದಾದರೂ ಮಾಡ್ಕೋಬೋದು. ಈಗ ವಾಚ್ ಅವರ್ ವಿಷಯಕ್ಕೆ ಬರೋದಾದರೆ ನಂದು 619 ಆಗಿದೆ. ಈಗ ಇದನ್ನು ಲೆಕ್ಕಾಚಾರ ಮಾಡೋಣ, ಹೇಗೆ ದಿನಕ್ಕೆ ನಾವು ಎಷ್ಟು ಅವರ್ ಮಾಡಬೇಕು ನಾನು ಪ್ರೆಸೆಂಟು ಅಂತ. ನಂದು ನೋಡಿ ಎಷ್ಟು ನಾನು ಟಾರ್ಗೆಟ್ ಇದ್ದಿದ್ದೆ ಆವಾಗ ಅಕ್ಟೋಬರ್ 20. ಅಕ್ಟೋಬರ್ ಬಿಟ್ಬಿಡಿ, ಈಗ ನವೆಂಬರ್ ತಿಂಗಳು ಕಳೆದೋಯ್ತು, 1 ತಿಂಗಳು ಕಳೆದೋಯ್ತು, ಇನ್ನು ಉಳಿದಿರೋದು 11 ತಿಂಗಳು. ಒಂದು ವರ್ಷದಲ್ಲಿ 1 ತಿಂಗಳು ನಂದು ಕಳೆದೋಯ್ತು, ಇನ್ನು 11 ತಿಂಗಳು ಉಳಿದಿದೆ. 1 ತಿಂಗಳಿಗೆ ನಂದು ಆಗಿರೋದು 619 ವಾಚ್ ಅವರು. ಇವಾಗ ಲೆಕ್ಕಾಚಾರ ಮಾಡೋಣ ಬನ್ನಿ. ಕ್ಯಾಲ್ಕುಲೇಟರ್ ಓಪನ್ ಮಾಡೋಣ, ನಿಮಿಷ. ಈಗ ಕ್ಯಾಲ್ಕುಲೇಟರ್ ಓಪನ್ ಮಾಡೋಣ. ಇಲ್ಲಿ ನೋಡಿ 4,000 ವಾಚ್ ಅವರ್ ಅಲ್ಲಿ ನಂದು ಆಗಿರೋದು 619. ಓಕೆನಾ? 4,000ದಲ್ಲಿ 619 ಕಳೆದ್ರೆ ಇನ್ನು ಉಳಿದಿರೋದು 3,381 ವಾಚ್ ಅವರ್ ನಾನು ಮಾಡಬೇಕು. ಇದು ಎಷ್ಟು ತಿಂಗಳಿಗೆ? ಆಲ್ರೆಡಿ 1 ತಿಂಗಳು ಆಗೋಗಿದೆ. ಇನ್ನು ಉಳಿದಿರೋ 11 ತಿಂಗಳಿಗೆ ಅಂದರೆ ಡಿವೈಡೆಡ್ ಬೈ 11 ತಿಂಗಳು ಮಾಡಬೇಕು. ನಿಮ್ದು ಎಷ್ಟು ತಿಂಗಳು ಇದೆಯೋ ರಿಮೆನ್ಸು ಲೆಕ್ಕ ಹಾಕೊಳ್ಳಿ. 7 ತಿಂಗಳು, 8 ತಿಂಗಳು. ನಂದು 11 ತಿಂಗಳು ಉಳಿದಿತ್ತು, 11 ತಿಂಗಳು ಡಿವೈಡ್ ಬೈ ಮಾಡಿದೆ. ಆವಾಗ 1 ತಿಂಗಳಿಗೆ ಎಷ್ಟು ಬಂತು ನಂದು? ನಾನು 1 ತಿಂಗಳಿಗೆ ಮಾಡಬೇಕಾಗಿರತಕ್ಕಂಥ ವಾಚ್ ಅವರು 307. 1 ತಿಂಗಳಿಗೆ ನಾನು ಮಾಡಬೇಕಾಗಿರತಕ್ಕಂಥ ವಾಚ್ ಅವರು 307. ಅದೇ ದಿನದ ಲೆಕ್ಕ ಮಾಡ್ತು ಅಂದರೆ ಡಿವೈಡೆಡ್ ಬೈ 30 ಮಾಡ್ಕೊಳ್ಳಿ, 30 ದಿನ.
ತಿಂಗಳಿಗೆ 30 ದಿನ /30 ಮಾಡಿಕೊಂಡ್ರೆ ನೋಡಿ, ನಾನು ದಿನ 10 ಗಂಟೆ ವಾಚ್ ಅವರ್ ಗಳಿಸ್ಕೊಳ್ಳೇಬೇಕು. 4000 ವಾಚ್ ಅವರ್ 1 ವರ್ಷಕ್ಕೆ ಕಂಪ್ಲೀಟ್ ಆಗಬೇಕು ಅಂದರೆ ದಿನಕ್ಕೆ ಈಗ ಪ್ರೆಸೆಂಟ್ ಇವತ್ತಿನ ದಿನದಿಂದ 10 ಗಂಟೆ ನಾನು ಮಾಡಲೇಬೇಕು. ಅದನ್ನು ನಾನು ಮಾಡ್ಕೋತಾ ಇದ್ದೀನಿ. ಕೆಲವ್ರದ್ದು 12 ಗಂಟೆ ಆಗ್ಬೋದು, 15 ಗಂಟೆ ಆಗ್ಬೋದು, ಈಗ ಇನ್ಕ್ರೀಸ್ ಆಗ್ತಾ ಹೋಗ್ಬೋದು. ಅದು ನೀವು ಎಷ್ಟು ದಿನ ಹಿಂದೆ ವೇಸ್ಟ್ ಮಾಡಿದ್ದೀರಿ ಅದ್ರ ಮೇಲೆಲ್ಲ ಕೌಂಟ್ ಆಗುತ್ತೆ. ಆದ್ದರಿಂದ ಒಂದು ದಿನನೂ ವೇಸ್ಟ್ ಮಾಡ್ಕೋಬೇಡಿ. ನನ್ನ ಟಾರ್ಗೆಟ್ ನಾನು ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಮಾಡಿ ಕೂಡ ನನಗೆ ಇನ್ನೂ 10 ಅವರ್ ಟಾರ್ಗೆಟ್ ಇದೆ. ಅದು ಹಾಗಾಗಿ ದಿನಗಳನ್ನ ವೇಸ್ಟ್ ಮಾಡ್ಕೊಂಡು ಹೋಗ್ಬೇಡಿ. ಡೈಲಿ ಮಿನಿಮಮ್ಮು ಒಂದು 15 ಗಂಟೆ 20 ಗಂಟೆ ಅದನ್ನು ನೀವು ಗಳಿಸ್ಕೊತಾ ಹೋಗಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮದು 4000 ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಮತ್ತು ನಿಮ್ಮ ಚಾನಲ್ ಮಾನೋ ಮಾಡ್ಕೊಳ್ಳೋಕ್ಕೆ ಎಲಿಜಿಬಲ್ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಚಾನಲ್ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಸಾಧ್ಯವಾದರೆ ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತೊಂದು ವಿಷಯದೊಂದಿಗೆ ಬರ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.